ಕ್ಲಾಸಲ್ಲಿ ಆನ್ ಚಿಲ್ಡ್ರನ್ 6 ಅಂಕದ ಫಿಕ್ಸ್ ಪ್ರಶ್ನೆ. ನೀವು ಕಣ್ಣು ಮುಚ್ಕೊಂಡು ಈ ಒಂದು ಪ್ರಶ್ನೆಯನ್ನು ಓದ್ಬಿಡಿ. ಆನ್ ಚಿಲ್ಡ್ರನ್ ಮೇಲೆ 6 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಜಸ್ಟ್ ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ನಾನು ಕನ್ನಡದಲ್ಲಿ ಸುಲಭವಾಗಿ ಒಂದು ಸಮರಿಯನ್ನು ಕೊಡ್ತಾ ಇದ್ದೇನೆ. ಆ ಸಮರಿಯನ್ನು ಜಸ್ಟ್ ನೆನ್ಪಿಟ್ಕೊಳ್ಳಿ. ಈ ಒಂದು ವಿಡಿಯೋ ಪೂರ್ತಿ ನೋಡಿದರೆ ಸಾಕು, ನೀವು ಅದನ್ನು ನೆನ್ಪಿಟ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅದರಲ್ಲಿ ನಾನು ಕನ್ನಡದಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಇಂಗ್ಲೀಷ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸುಲಭ ಅನಿಸುತ್ತೆ. ನೀವು ಜಸ್ಟ್ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷಲ್ಲಿ ಎಲ್ಲ ರೀತಿಯ ಕ್ಲಾಸಸನ್ನು ಮಾಡ್ತಾ ಇರ್ತೇನೆ. ಅದೇ ರೀತಿ ಆರ್ಟ್ಸ್ ಕಾಮರ್ಸ್ ಮೇಲೆ ಇರ್ತಕ್ಕಂಥ ಎಲ್ಲ ಕ್ವಶನ್ ಆನ್ಸರ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು, ಕ್ಲಾಸಸನ್ನು ನಾನು ಮಾಡ್ತಾ ಇರ್ತೇನೆ. ಜಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂದರೆ ಟೆಲಿಗ್ರಾಮ್ ಚಾನಲ್ ಇದೆ. ಅಲ್ಲಿ ಎಲ್ಲ ರೀತಿಯ ಕ್ವಶನ್ ಪೇಪರ್ ಆಗಿರ್ಬೋದು, PDF ನೋಟ್ಸ್ ಆಗಿರ್ಬೋದು, ನೀವೇನಾದರೂ ಕ್ವಶನ್ ಕೇಳಬೇಕಂತಂದರೆ ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ನಡೀರಿ ವಿಡಿಯೋನ ಶುರು ಮಾಡೋಣ. ಈಗ ಟೈಟಲ್ ನೋಡೋದಾದರೆ ಆನ್ ಚಿಲ್ಡ್ರನ್, ಇಲ್ಲಿ ಮೇಲೆ ಹಿಂದ್ಗಡೆ ಕಾಣಿಸ್ತಾ ಇದೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ಆನ್ ಚಿಲ್ಡ್ರನ್, ಈ ಒಂದು ಆನ್ ಚಿಲ್ಡ್ರನ್ 6 ಅಂಕದ ಪ್ರಶ್ನೆ ಬರುವಂಥ ಬಹಳ ಸಾಧ್ಯತೆ ಇದೆ. ಇದನ್ನು ಬ್ರೀಫಾಗಿ ಕರೆಕ್ಟಾಗಿ ಇಂಗ್ಲೀಷಲ್ಲಿ ಸಮರಿ ಇದೆ, ಇಷ್ಟನ್ನು 6 ಅಂಕಕ್ಕೆ ಬರೀಬೇಕಾಗುತ್ತೆ. ಈ ಒಂದು ಸಮರಿಯಲ್ಲಿ ನಾನು ಏನು ಮಾಡ್ತಾ ಇದ್ದೇನಪ್ಪ ಅಂತಂದರೆ, ನಿಮಗೆ ಫುಲ್ ಕನ್ನಡ ಸಮರಿ, ಕನ್ನಡದಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ನಡೀರಿ ಆಗಿದ್ರೆ ಹೇಳ್ತಾ ಹೋಗ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನೋಡೋದಾದರೆ, ಹೌ ಶುಡ್ ಪೇರೆಂಟ್ಸ್ ರೈಸ್ ದ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ಅನ್ನುವಂಥ ಜಸ್ಟ್ ಒಂದು ಸಿಂಪಲ್ ಕ್ವಶನ್ ಇದೆ. ಆನ್ ಚಿಲ್ಡ್ರನ್ ಮೇಲೆ ಯಾವುದೇ ಕ್ವಶನ್ ಬರಲಿ, ಈ ಒಂದು ಸಮರಿಯನ್ನು ಬರೆದ್ಬಿಡಿ, ಈ ಒಂದು ಸಮರಿಯನ್ನು ಕರೆಕ್ಟಾಗಿ ಕಲ್ತ್ಬಿಡಿ. ಇಲ್ಲಿ ಆನ್ಸರನ್ನು ನೋಡ್ತಾ ಹೋಗೋಣ. ಈ ಕ್ವಶನ್ಗೆ ಆನ್ಸರನ್ನು ನೋಡೋಣ. ದ ಪೋಯಮ್ ಆನ್ ಚಿಲ್ಡ್ರನ್ extracted from the work The Prophet written by Khalil Gibran is very relevant in the present society. It is in the modern of conversation as a mother asks the prophet to speak about children. ಇಲ್ಲಿ ಕೆಹ್ಲಿಲ್ ಗಿಬ್ರಾನ್ ಅನ್ನುವಂಥವ್ರು, ಕೆಹ್ಲಿಲ್ ಗಿಬ್ರಾನ್ ಆನ್ ಚಿಲ್ಡ್ರನ್ನ ಒಬ್ಬ ರೈಟರ್. ಆನ್ ಚಿಲ್ಡ್ರನ್ ಕೆಹ್ಲಿಲ್ ಗಿಬ್ರಾನ್ ಏನು ಮಾಡ್ತಾರೆ ಅಂತಂದರೆ, ದ ಪ್ರೊಫೆಟ್ ಅನ್ನುವಂಥ ವರ್ಕಿಂದ ಆನ್ ಚಿಲ್ಡ್ರನ್ ಅನ್ನುವಂಥ ಒಂದು ಪೋಯಮನ್ನು ಬರೆದಿರ್ತಾರೆ. ಅದರಲ್ಲಿ ಈ ಒಂದು ಪೋಯಮ್ ಇದೆ. ಸೊ ಹೀಗಾಗಿ ಈ ಮಾಡರ್ನ್ ಸೊಸೈಟಿಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಕುರಿತು ಈ ಒಂದು ಪೋಯಮ್ ರೆಪ್ರೆಸೆಂಟ್ ಮಾಡುತ್ತೆ, ಡೆಮಾನ್ಸ್ಟ್ರೇಟ್ ಮಾಡುತ್ತೆ, ಪ್ರಸ್ತುತವನ್ನು ಪಡಿಸ್ತಾ ಇದೆ. ಈ ಪೋಯಮಲ್ಲಿ ಒಬ್ಬ ತಾಯಿ ಮತ್ತು ಪ್ರೊಫೆಟ್ ಅಂತಂದರೆ ಒಬ್ಬ ಧರ್ಮಗುರು ಅಂತ ತಿಳ್ಕೊಬೋದು, ಇವರಿಬ್ಬರ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ, ಒಂದು ಮಾತುಕತೆ ನಡೆಯುತ್ತೆ. ಹಾಗಿದ್ರೆ ಯಾವ ರೀತಿ ಕೆಹ್ಲಿಲ್ ಗಿಬ್ರಾನ್ ಹೇಳ್ತಾರೆ ಮಕ್ಕಳನ್ನು ಬೆಳೆಸೋದು, ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಈ ಒಂದು ಇದರಲ್ಲಿ ಇದೆ. ನೋಡ್ತಾ ಹೋಗೋಣ ಮುಂದೆ ಏನಾಗುತ್ತೆ ಅಂತ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಇಲ್ಲಿ ದ ಪ್ರೊಫೆಟ್ ಅಡ್ವೈಸಸ್ that parents should not treat children as their own because God is the original creator of children. ಪೇರೆಂಟ್ಸ್ ಯಾವತ್ತೂ ಮಕ್ಕಳು ನಮ್ಮ ಸ್ವಂತದವರು ಅಂತ ಅನ್ನೋ ಹಾಗಿಲ್ಲ. ಯಾಕಂತಂದರೆ ಮಕ್ಕಳನ್ನು ಹುಟ್ಟಿಸಿದ್ದು ತಂದೆ ತಾಯಿ, ಆದರೆ ಒರಿಜಿನಲ್ ಕ್ರಿಯೇಟರ್ ಯಾರಪ್ಪ ಅಂತಂದರೆ ಗಾಡ್ ಅಂತ ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ. ಇದಿಷ್ಟಂತ ನಾವು ನೋಡಿದ್ವಿ. ಈಗ ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ದ ಗಾಡ್. ಅವರು ಮಕ್ಕಳು ಮತ್ತು ಈಗ ಸನ್ಸ್ ಮತ್ತು ಡಾಟರ್ಸ್ ಯಾರ ಮಕ್ಕಳು ಅಂತಂದರೆ ಅವರು ದೇವರ ಮಕ್ಕಳು. ದೇ ಕಮ್ ಥ್ರೂ ದ ಪೇರೆಂಟ್ಸ್ ನಾಟ್ ಫ್ರಮ್ ದೆಮ್. ಅವರು ಪೇರೆಂಟ್ಸ್ ಮಕ್ಕಳನ್ನು ಹೆತ್ತಿದ್ದಾರೆ, ಬಟ್ ಆದರೆ ಒರಿಜಿನಲ್ ಕ್ರಿಯೇಟರ್ ಯಾರಪ್ಪ ಅಂತಂದರೆ ಗಾಡ್ ಅಂತ ಇಲ್ಲಿ ಹೇಳ್ತಾರೆ. ಚಿಲ್ಡ್ರನ್ ಲಿವ್ ವಿತ್ ದ ಪೇರೆಂಟ್ಸ್ ಬಟ್ ದೇ ಡು ನಾಟ್ ಬಿಲಾಂಗ್ ಟು ದೆಮ್. ಅಂದರೆ ಪೇರೆಂಟ್ಸ್ ಜೊತೆ ಮಕ್ಕಳು ಇರ್ತಾರೆ, ವಾಸಿಸ್ತಾರೆ, ಆದರೆ ಮಕ್ಕಳು ಅವರಿಗೆ ಸಂಬಂಧಪಡುವುದಿಲ್ಲ. ಯಾಕಂತಂದರೆ ಒರಿಜಿನಲ್ ಕ್ರಿಯೇಟರ್ ಆಫ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಅಂತಂದರೆ ಅದು ಗಾಡನ್ನು, ಇವು ಮಕ್ಕಳ ಒರಿಜಿನಲ್ ಕ್ರಿಯೇಟರ್ ಯಾರಪ್ಪ ಅಂತಂದರೆ ಗಾಡ್, ದೇವರ ಮಕ್ಕಳೆಲ್ಲ ಯಾರು ಅಂತಂದರೆ ದೇವರಿಗೆ ಸಂಬಂಧಪಟ್ಟವರು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಸೆಂಟೆನ್ಸ್ ಇದೆ, ಇದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸನ್ನು ನೋಡೋದಾದರೆ, ಎಕ್ಸಾಂಪಲ್, ಅ ಕ್ಯಾಶಿಯರ್ ಆಫ್ ಅ ಬ್ಯಾಂಕ್ ಕಲೆಕ್ಟ್ಸ್ ಮನಿ ಫ್ರಮ್ ದ ಕಸ್ಟಮರ್ಸ್ ಮೀನ್ಸ್ ದ ಮನಿ ಡಸ್ ನಾಟ್ ಬಿಲಾಂಗ್ ಟು ದ ಕ್ಯಾಶಿಯರ್. ಬ್ಯಾಂಕಲ್ಲಿ ಕ್ಯಾಶಿಯರ್ ಇರ್ತಾನೆ, ಕ್ಯಾಶಿಯರ್ ಹಣವನ್ನು ಕಲೆಕ್ಟ್ ಮಾಡ್ಕೊತಾನೆ ಅಂತ ಇಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆದರೆ ಕಸ್ಟಮರ್ ಕಡೆಯಿಂದ ಹಣವನ್ನು ಕಲೆಕ್ಟ್ ಮಾಡಿದ್ದೆಲ್ಲ ಕ್ಯಾಶಿಯರ್ಗೆ ಸಂಬಂಧಪಟ್ಟಿದ್ದ ಹಣ ಅಲ್ಲ. ಹಣ ಎಲ್ಲ ಯಾರ್ದು, ಬ್ಯಾಂಕ್ಗೆ ಯಾರು ಬಂದು ಜಮಾ ಮಾಡಿರ್ತಾರಲ್ಲ ಅವರ ಹಣ. ಸೊ ಅಲ್ಲಿ ಅವರು ಅಕೌಂಟ್ ಇದೆ, ಸೊ ಅವರು ಬ್ಯಾಂಕ್ಗೆ ಹೋಗಿ ಜಮಾ ಮಾಡಿ ಬಂದಿರ್ತಾರೆ. ಈಗ ಅಂದ ತಕ್ಷಣ ಕ್ಯಾಶಿಯರ್ಗೆ ಅದೆಲ್ಲ ಹಣ ಸಂಬಂಧಪಟ್ಟಿರೋದಿಲ್ಲ. ಅದೇ ರೀತಿ ಮುಂದುವರೆದು ಹೇಳ್ತಾರೆ, ಇಟ್ ಬಿಲಾಂಗ್ಸ್ ಟು ದ ಬ್ಯಾಂಕ್ ಆಸ್ ದ ಮನಿ ಕಮ್ಸ್ ಥ್ರೂ ಹಿಮ್ ಓನ್ಲಿ. ಈ ಹಣ ಏನಿದೆಯಲ್ಲ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು, ಆದರೆ ಇದು ಯಾರ ಕೈಯಿಂದ ಬಂದಿದೆ ಅಂತಂದರೆ ಕ್ಯಾಶಿಯರ್ ಕೈಯಿಂದ ಬಂದಿದೆ. ಮನಿ ಕಮ್ಸ್ ಥ್ರೂ ಹಿಮ್ ಓನ್ಲಿ ಆಸ್ ವೆಲ್ ಆಸ್ ದ ಕಂಡಕ್ಟರ್ ಕಲೆಕ್ಟ್ಸ್
money from the passenger. Conductor collects money from the passengers. ಏನಂತ ಇದೆ, ಪ್ಯಾಸೆಂಜರ್ಸ್ ಮೀನ್ಸ್ ಇಟ್ ಬಿಲಾಂಗ್ಸ್ ಟು ದ KSRTC ಆ್ಯಸ್ ದ ಮನಿ ಕಮ್ಸ್ ಥ್ರೂ ಹಿಮ್ ಓನ್ಲಿ. ಈ ಹಣ KSRTCಗೆ ಸಂಬಂಧಪಟ್ಟಿದ್ದು, ಆದರೆ ಈ ಕಂಡಕ್ಟರ್ ಮೂಲಕ ಹಣ ಬಂದಿದೆ ಅಂತ ಅಷ್ಟೇ. ಆದರೆ ಇಲ್ಲಿ ಹಣ ಇವರಿಗೆ ಸೇರೋದಿಲ್ಲ, ಯಾರಿಗೆ, ಕಂಡಕ್ಟರ್ಗೆ ಸೇರೋದಿಲ್ಲ ಮತ್ತು ಕ್ಯಾಶಿಯರ್ಗೆ ಸೇರೋದಿಲ್ಲ. ಇದೊಂದು ಪ್ಯಾರಾಗ್ರಾಫನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ಭಾವಿಸ್ತಾ ಇದ್ದೇನೆ. ಇನ್ ದ ಸೇಮ್ ವೇ the children come through the parents means they do not belong to them. ಅವರು ಇಲ್ಲಿ ಏನಪ್ಪ ಅಂತಂದರೆ ಪೇರೆಂಟ್ಸಿಂದ ಅವ್ರು ಬಂದಿದ್ದಾರೆ, ಆದರೆ ಅವರಿಂದ ಅವರು ಸಂಬಂಧಪಡೋದಿಲ್ಲ. ಆದರೆ ಪೇರೆಂಟ್ಸ್ ಕ್ಯಾನ್ ಗಿವ್ ಓನ್ಲಿ ಲವ್. ಪೇರೆಂಟ್ಸ್ ಅವರಿಗೆ ಪ್ರೀತಿಯನ್ನು ಕೊಡ್ಬೋದು, ಬಟ್ ನಾಟ್ ದೇರ್ ಥಾಟ್ಸ್. ಅವರ ವಿಚಾರಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಪೇರೆಂಟ್ಸ್ ಕ್ಯಾನ್ ಗಿವ್ ಓನ್ಲಿ ಲವ್ ಬಟ್ ನಾಟ್ ದೇರ್ ಥಾಟ್ಸ್. ಪೇರೆಂಟ್ಸ್ ಅವರಿಗೆ ಪ್ರೀತಿಯನ್ನು ಕೊಡ್ಬೋದು, ಯಾರಿಗೆ, ಮಕ್ಕಳಿಗೆ ಪ್ರೀತಿಯನ್ನು ಕೊಡ್ಬೋದು, ಆದರೆ ಅವರಿಗೆ ಥಾಟ್ಸನ್ನು ಕೊಡಲು ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನೋಡೋದಾದರೆ, ದೇ ಹ್ಯಾವ್ ನೋ ಅಥಾರಿಟಿ ಓವರ್ ದೇರ್ ಚಿಲ್ಡ್ರನ್. ಅವ್ರ ಮೇಲೆ ಯಾವುದೇ ಅಥಾರಿಟಿ ಇರೋದಿಲ್ಲ, ಪೇರೆಂಟ್ಸ್ಗೆ ಯಾವುದೇ ಅಥಾರಿಟಿ ಇರೋದಿಲ್ಲ. ಕಂಪ್ಲೀಟ್ ಅಥಾರಿಟಿ ಯಾರಿಗಿರುತ್ತೆ ಅಂತಂದರೆ ಗಾಡ್ಗಿರುತ್ತೆ. ಚಿಲ್ಡ್ರನ್ ಮೇಲೆ ಯಾವುದೇ ಅಥಾರಿಟಿ ಪೇರೆಂಟ್ಸ್ಗೆ ಇರೋದಿಲ್ಲ. ಇದಿಷ್ಟನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಮತ್ತು ಪೇರೆಂಟ್ಸ್ ಮೇ ಗಿವ್ ಶೆಲ್ಟರ್ ಟು ದ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್. ಒಂದು ಬಾಡಿಗೆ ಸ್ಟ್ರಕ್ಚರನ್ನು ಕೊಡ್ಬೋದು, ಬಾಡಿಗೆ ಒಂದು ಆಕಾರ ಗಾತ್ರವನ್ನು ಕೊಡ್ಬೋದು, ಆದರೆ ಆತ್ಮವನ್ನು ಕೊಡಲು ಸಾಧ್ಯ ಇಲ್ಲ ಅಂತ ಇಲ್ಲಿ ಈ ಒಂದು ಖಲೀಲ್ ಗಿಬ್ರಾನ್ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್, ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ಆ್ಯಂಡ್ ಲೈಫ್ ಗೋಸ್ ಫಾರ್ವರ್ಡ್. ಇಲ್ಲಿ ಜೀವನ ಮುಂದೆ ಹೋಗ್ತಾ ಸಾಕ್ತಾ ಇರುತ್ತೆ. ಇಟ್ ಮೀನ್ಸ್ ಚಿಲ್ಡ್ರನ್ ಬಿಲಾಂಗ್ ಟು ದ ಫ್ಯೂಚರ್. ಪೇರೆಂಟ್ಸ್ ಎಲ್ಲ ಪಾಸ್ಟ್ಗೆ ಸಂಬಂಧಪಟ್ಟವರು, ಅವರ ರಿಚುವಲ್ಸ್ ಆಗಿರ್ಬೋದು, ಸಂಪ್ರದಾಯ, ಆಚರಣೆ, ಇವೆಲ್ಲ ನಿಮ್ಗೆ ಗೊತ್ತಿದೆ. ಇಲ್ಲಿ ಫ್ಯೂಚರ್ಗೆ ಯಾರು ಸಂಬಂಧಪಟ್ಟಿದ್ದಾರೆ ಅಂತಂದರೆ ಮಕ್ಕಳು ಸಂಬಂಧಪಟ್ಟಿದ್ದಾರೆ. ಇನ್ ದ ಫ್ಯೂಚರ್ ಜನರೇಷನ್. ವೇರ್ ದ ಪೇರೆಂಟ್ಸ್ ಬಿಲಾಂಗ್ ಟು ದ ಪಾಸ್ಟ್. ಪೇರೆಂಟ್ಸ್ ಪಾಸ್ಟ್ಗೆ ಸಂಬಂಧಪಟ್ಟವರು. ದೇ ಹ್ಯಾವ್ ಟು ಬ್ರಿಂಗ್ ಅಪ್ ದೇರ್ ಚಿಲ್ಡ್ರನ್ ಎಜುಕೇಷನಲಿ ಆ್ಯಂಡ್ ಮಾರಲಿ. ಅವರು ಎಜುಕೇಷನಲಿ, ಮಾರಲಿ ಅವ್ರನ್ನ ಬೆಳವಣಿಗೆ ಪಡಿಸ್ಬೇಕು ಅನ್ನೋಂಥ ಒಂದು ಅರ್ಥವನ್ನು ಕೊಡ್ತಾ ಇದೆ. ಅದೇ ರೀತಿ ಕೊನೆ ಪ್ಯಾರಾಗ್ರಾಫನ್ನು ನೋಡೋದಾದರೆ, ದ ಪ್ರೊಫೆಟ್ ಸೇಸ್ ಪೇರೆಂಟ್ಸ್ ಲೈಕ್ ಬೋಸ್ ಆ್ಯಂಡ್ ಚಿಲ್ಡ್ರನ್ ಆರ್ ಲೈಕ್ ಆ್ಯರೋಸ್. ಇಲ್ಲಿ ಏನಪ್ಪ ಅಂತಂದರೆ, ಮಕ್ಕಳು ಬಾಣ ಇದ್ದ ಹಾಗೆ, ಪೇರೆಂಟ್ಸ್ ಬಿಲ್ಲು ಮತ್ತು ಬಾಣಕ್ಕೆ ಈ ಪೇರೆಂಟ್ಸ್ ಮತ್ತು ಮಕ್ಕಳನ್ನು ಹೋಲಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಕ್ವಶನ್ ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ನೋಡಿ, ಪೇರೆಂಟ್ಸ್ ಬೋ ಇದ್ದಾಗೆ ಅಂತಂದರೆ, ಬೋ ಅಂತಂದರೆ ಬಿಲ್ಲು, ಚಿಲ್ಡ್ರನ್ಸ್ ಆರ್ ಆ್ಯರೋ ಅಂತಂದರೆ ಬಾಣ. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಹ್ಯಾಸ್ ದ ಸುಪ್ರೀಂ ಪವರ್ ಲೈಕ್ ಆರ್ಚರ್. ಇಟ್ ಈಸ್, ಇಲ್ಲಿಂದ ನೋಡೋಣ, ಇಟ್ ಈಸ್ ಮೆಟಾಫರ್. ಗಾಡ್ ಹ್ಯಾಸ್ ದ ಸುಪ್ರೀಂ ಪವರ್ ಆಫ್ ಲೈಕ್ ಆರ್ಚರ್. ಆರ್ಚರ್ ಅಂತಂದರೆ ಯಾರು? ಗಾಡ್. ಇಲ್ಲಿ ಬಿಲ್ಲುಗಾರ ಯಾರು? ಇಲ್ಲಿ ಗಾಡ್. ಇನ್ನು ನೆಕ್ಸ್ಟ್ ನೋಡೋದಾದರೆ, ದ ಆರ್ಚರ್ uses the bow only as an instrument to send the arrows fast and far to reach their goal. ಇಲ್ಲಿ ಆರ್ಚರ್ ಏನು ಮಾಡ್ತಾನೆ ಅಂತಂದರೆ, ಮಕ್ಕಳನ್ನು ಅವನು ಭೂಮಿ ಮೇಲೆ ಕಳಿಸ್ಬೇಕಾಗುತ್ತೆ. ಸೊ ಹೀಗಾಗಿ ಇಲ್ಲಿ ಎಷ್ಟು ಮೆಟಫೈರನ್ನು ಯೂಸ್ ಮಾಡಿದ್ದಾರೆ ಅಂತಂದರೆ, ಆರ್ಚರ್ ಗಾಡ್ ಆಗಿದ್ದಾನೆ. ಗಾಡ್ ಯಾವತ್ತು ಏನು ಮಾಡ್ತಾನೆ ಅಂತಂದರೆ, ಈ ಬಿಲ್ಲನ್ನು ತೆಗೆದುಕೊಂಡು ಬಾಣವನ್ನು ಹೊಡಿತಾನೆ. ಹೊಡೆದ ತಕ್ಷಣ ಯಾವುದಕ್ಕೆ ಹೊಡಿತಾನೆ ಅಂತಂದರೆ, ಉದ್ದೇಶ ಏನು? ಮಕ್ಕಳನ್ನು ಬೆಳೆಸೋದು ಗಾಡ್ನ ಉದ್ದೇಶ ಆಗಿರುತ್ತೆ. ಸೊ ಹೀಗಾಗಿ ಬಿಲ್ಲನ್ನು ಎತ್ಕೊಂಡಿರ್ತಾನೆ ಅಷ್ಟೇ, ಬಿಲ್ಲಿನ ಕೆಲಸ ಇರೋದಿಲ್ಲ. ಬಿಲ್ಲಿನ ಕೆಲಸ ಏನಪ್ಪ ಅಂತಂದರೆ ಬಾಣವನ್ನು ಬಿಡೋದಾಗಿರುತ್ತೆ. ಇದಿಷ್ಟು ಈ ಒಂದು ಪ್ಯಾರಾಗ್ರಾಫ್ನ ಅರ್ಥ. ಆಸ್ ಹಿ ಪುಲ್ಸ್ ದ ಸ್ಟ್ರಿಂಗ್ ದ ಬೋ ಹ್ಯಾಸ್ ಟು ಬೆಂಡ್ ಇನ್ ಶೂಟಿಂಗ್ ದ ಆ್ಯರೋ. ಅದನ್ನು ಬಗ್ಗಿಸಿ, ಈ ಒಂದು ಬೋನ ಬಗ್ಗಿಸಿ ಶೂಟ್ ಮಾಡ್ತಾನೆ, ಆ್ಯರೋಯಿಂದ ಹಿಂಗೆ ಎಳೆದು ಹೊಡಿತಾನಲ್ಲ. ಸೊ ಈ ಒಂದು ಅರ್ಥವನ್ನು ಕೊಡ್ತಾ ಇದೆ. ದ ಆರ್ಚರ್ ಟ್ರೀಟ್ಸ್ ಬೋತ್ ದ ಬೋ ಆ್ಯಂಡ್ ಆ್ಯರೋ ಈಕ್ವಲಿ. ಇಲ್ಲಿ ಏನಪ್ಪ ಅಂತಂದರೆ, ಈ ಒಬ್ಬ ಗಾಡ್ ಆರ್ಚರ್ ಏನು ಮಾಡ್ತಾನೆ ಅಂತಂದರೆ, ಬೋ ಮತ್ತು ಆ್ಯರೋನ ಎರಡೂ ಸಮಾನವಾಗಿ ನೋಡ್ತಾನೆ ಅನ್ನುವಂಥ ಅರ್ಥ ಕೊಡ್ತಾ ಇದೆ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಸಮ್ಮರಿ ಇದೆ. ಈ ಒಂದು ಸಮ್ಮರಿಯನ್ನು ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತಾ ಇದ್ದಾನೆ. ಜಸ್ಟ್ ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಕಾನ್ಸೆಪ್ಟ್ನ ವಿಡಿಯೋ ಮಾಡ್ತಾ ಇದ್ದೇನೆ.
ನಮಸ್ಕಾರ ಸ್ನೇಹಿತರೆ.